ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪಕ್ಕ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿರೋ ಸಾಮಗ್ರಿಗಳನ್ನು ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದಕ್ಕೆ ನಾನು ಫಸ್ಟ್ ಅಕ್ಕಿನ ತೊಳೆದಿಟ್ಕೊಳ್ತಾ ಇದ್ದೀನಿ. ಈ ಗ್ಲಾಸಲ್ಲಿ ನಾನು ಒಂದು 5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ಸೋನಾ ಮೊಸರಿನೇ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡಿದ್ದೀನಿ. ಬೇಕಾದ್ರೆ ಬಾಸ್ಮತಿನೂ ಸಹ ಆ್ಯಡ್ ಮಾಡ್ಕೊಬೋದು ನಾವಿಲ್ಲಿ. ಈ ಗ್ಲಾಸಲ್ಲಿ ಹೇಳಿದ್ದೀನಿ 5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪನೂ ಸಹ ನೀರಿಲ್ಲದೇನೆ ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು 600 ಗ್ರಾಮಷ್ಟು ಒಂದು ಅರ್ಧ ಕೆ ಜಿಗಿನ ಸ್ವಲ್ಪ ಜಾಸ್ತಿ ಇದೆ ಚಿಕನ್ನು. ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅವನು ಸಹ. ಇಲ್ಲಿ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು. ನೀವು ಪಾತ್ರೆಯಲ್ಲಿ ಸಹ ಇದೇ ಮೆಥಡಲ್ಲೇ ಮಾಡ್ಕೊಂಬಿಡ್ಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಬಿರಿಯಾನಿ ಎಲೆ, ಒಂದು 2 ಏಲಕ್ಕಿ, ಒಂದು 3 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ, ಅನಾನಸು ಬರುತ್ತಲ್ವ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಈ ಥರ ಫ್ರೈ ಆಗಬೇಕು. ಮತ್ತು ಕಟ್ ಮಾಡಿರೋಂಥ ಒಂದು 2 ಈರುಳ್ಳಿನ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ದಪ್ಪ ದಪ್ಪ ಕಟ್ ಮಾಡ್ಕೊಬೇಡಿ ಈರುಳ್ಳಿನ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ, ಅದಾದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ. ದಮ್ ಬಿರಿಯಾನಿಗಾದರೆ ಇನ್ನೂ ಅದೇ ಥರ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ನಾರ್ಮಲ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಸಾಕು. ಇಷ್ಟ ಆಗಿದೆಯಲ್ಲ ಈಗ ಈರುಳ್ಳಿ. ಇದಕ್ಕೆ 1.5 ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಇದನ್ನು ಸಹ ಅರಿಶಿನ ಪುಡಿಯೆಲ್ಲ ಎಣ್ಣೆಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಯಾವಾಗಲೂ ಚಿಕನ್ ಮಾಡಿದಾಗ ಹೇಳ್ತಾ ಇರ್ತೀನಿ, ಯಾವಾಗಲೂ ಅರಿಶಿನ ಪುಡಿ ಉಪ್ಪಲ್ಲಿ ಚಿಕನ್ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು. ಈಗ ವಾಶ್ ಮಾಡಿರೋಂಥ ಚಿಕನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಈರುಳ್ಳಿ, ಅರಿಶಿನ ಪುಡಿ, ಉಪ್ಪೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲೇ ನಾವು ಈರುಳ್ಳಿ ಎಲ್ಲ ಇದಾಗೋದ್ರೊಳಗಡೆ ನಾವು ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು 2 ಬೆಳ್ಳುಳ್ಳಿನ ಸುಲ್ಕೊತಿದ್ದೀನಿ. ಮತ್ತು ಒಂದು 2 ಇಂಚಷ್ಟು ಶುಂಠಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಚಕ್ಕೆ ಮತ್ತು ಲವಂಗ, ಒಂದು ಸ್ವಲ್ಪ ಸೋಂಪು, ನಾವು ಅದಕ್ಕೇನು ಹೋಲ್ಸೇಲ್ ಸ್ಪೈಸಸ್ ಹಾಕಿದ್ವೋ ಇದಕ್ಕೂ ಸಹ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಪೂನಷ್ಟು ಕರಿಮೆಣಸು ಮತ್ತು 2 ಏಲಕ್ಕಿನೂ ಸಹ ಹಾಕ್ಕೊಂಡು, ಈಗ ಇದಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಮೇಯ್ನ್ ಇದಕ್ಕೆ ಗ್ರೀನ್ ಕಲರ್ ಬರಬೇಕಂದ್ರೆ ನಮಗೆ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಇದು ಹೋಟೆಲೆಲ್ಲ ಪಾಲಕ್ ಸೊಪ್ಪನ್ನ ಬೇಯಿಸಿ ಹಾಕ್ಕೊಡ್ತಾರೆ. ಬೇಕಾದರೆ ಈ ಥರ ಪುದೀನ ಕೊತ್ತಂಬರಿನ ರುಬ್ಬಿ ಹಾಕೋದ್ರಿಂದನೂ ಸಹ ಒಳ್ಳೆ ನಮಗೆ ನ್ಯಾಚುರಲ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ, ನೋಡ್ತಾ ಇರ್ಬೋದು. ಈಗ ನುಣ್ಣಗೆ ಪೇಸ್ಟ್ ಆಗಬೇಕು, ತರ್ತರಿಯಾಗಿ ಸಹ ಇರಬಾರ್ದು. ನುಣ್ಣಗೆ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ರೈಸ್ಗೆಲ್ಲ. ಈಗ ನೋಡಿ, ಈ ಕಡೆ ಚಿಕನಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಆಲ್ರೆಡಿ ಆಗಲೇ. ಈಗ ಇದಕ್ಕೆ ರುಬ್ಬಿರೋಂಥ ಮಿಶ್ರಣನೆಲ್ಲ ಹಾಕಿ ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವಿಲ್ಲಿ ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ಗಟ್ಟಿಯಾಗಿ ರುಬ್ಕೊಂಡು ಈ ಥರ ಮಾಡೋದ್ರಿಂದ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇದು ಸಹ ಎಲ್ಲ ಬೆಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇರುವಾಗ ಈಗ ಈಸ್ಟರ್ನವ್ರನ್ನೇ ಚಿಕನ್ ಬಿರಿಯಾನಿ ಯಾವುದು ಅಂಗಡಿ ಅವೈಲೇಬಲ್ ಇದೆಯೋ ಅಂಗಡೀಲಿ ಅದನ್ನು ಸಹ ತಗೊಂಡು ಇಲ್ಲಿ ಮಾಡ್ಕೋಬೋದು. ನಾನು ಇಲ್ಲಿ ಒಂದು 2 ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಮೆಜರ್ಮೆಂಟ್ ಮಾಡಲ್ಲ ಅಡುಗೆ ಮಾಡುವಾಗ. ನನಗೆ ಯಾವ ರೀತಿ ಹೊಂದ್ಕೊಳುತ್ತೋ ಆ ರೀತಿ ಮಾಡ್ಕೊಳ್ತೀನಿ. ಈ ಥರ ಟೆಕ್ಸ್ಚರಲ್ಲಿ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು 2-3 ಸ್ಪೂನಷ್ಟು ಹಾಕಿದ್ದೀನಲ್ವ, ಇದನ್ನು ಸಹ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಣ್ಣೆ ಬಿಟ್ಕೋಬೇಕು ನಾವು ಮಸಾಲೆ ಹಾಕಿರೋ ಅಂಥದ್ದೆಲ್ಲ. ಈಗ ಇದಕ್ಕೆ 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು, ಫ್ರೆಶ್ ಆಗಿರಬೇಕು, ಕೆನೆ ಮೊಸರು ಆಗಿದ್ರೂ ಪರವಾಗಿಲ್ಲ. ಇದನ್ನು ಹಾಕ್ಕೊಂಡು, ಬಿರಿಯಾನಿ ಅಂದ್ರೇ ಮೊಸರಿದ್ರೇ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಚಿಕನ್ ಪೀಸ್ಗೆ ಹೊಂದ್ಕೊಳ್ಳೋ ರೀತಿ ಎಲ್ಲ. ನೋಡಿ, ಎಲ್ಲ ಈಗ ಎಣ್ಣೆ ಬಿಟ್ಕೊಳ್ತಾ ಇದೆ, ಮೊಸರು ಹಾಕಿರೋದು ಸಹ ಎಲ್ಲ ಮಿಕ್ಸ್ ಆಗಿ ನಮಗೆ ಈಗ ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇರುವಾಗ ನಾವು ಇವಾಗ ಮೆಜರ್ಮೆಂಟಲ್ಲಿ ಇವಾಗ ಅಂದರೆ 5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ 10 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಅದನ್ನು ಸಹ ಅಳತೆ ಮಾಡಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇಯ್ನ್ ಏನಂದರೆ ನಾನು ಸ್ವಲ್ಪ ಉದ್ದುದ್ರಾಗಿ, ಜಾಸ್ತಿ ಉದ್ದುದ್ರಾಗಿರಬೇಕು ರೈಸ್ ಅನ್ನೋದಕ್ಕೆ 9 ಗ್ಲಾಸನ್ನು ಸಹ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಾದರೆ 10 ಗ್ಲಾಸನ್ನು ಸಹ ಹಾಕ್ಕೋಬೋದು. ನೀರೆಲ್ಲ ಹಾಕಿ ಅದು ಕುದಿ ಬರೋವರೆಗೂ ನಾನು ಕುದಿಸ್ಕೊಳ್ತೀನಿ. ಈಗ ನೋಡಿ, 9 ಗ್ಲಾಸ್ ಹಾಕಿದ್ದೀನಿ ನೀರೆಲ್ಲ. ಈಗ ಈ ಥರ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬರಬೇಕು. ನಮಗೆ ಅಕ್ಕಿ ಹಾಕಬೇಕಲ್ವ, ಈ ಥರ ಪಾತ್ರೆಯಲ್ಲಿ ಮಾಡಿದ್ರೂ ಸಹ ಚೆನ್ನಾಗಿರುತ್ತೆ. ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ದಮ್ ಕಟ್ಟೋದು ಅವೆಲ್ಲ ಯಾಕೆ ಅಂತಂದು
ಈ ರೀತಿ ನೀರು ಕುದಿಯುವಾಗ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ. ಈ ಟೈಮಲ್ಲಿ ಉಪ್ಪು ಎಲ್ಲ ನೋಡ್ಕೋಬೋದು ನೀವು ಬೇಕಾದರೆ. ಈ ರೀತಿ ನೋಡಿ ಉದುದ್ರಾಗಿದೆ ಅಕ್ಕಿನ, ಅಷ್ಟೊಂದು ನೀರಿನಂಶ ಇಲ್ಲ. ನಾವೆಲ್ಲ ಮಾಡ್ಕೊಳ್ಳೋದ್ರೊಳಗನೆ ಅಕ್ಕಿ ಉದುದ್ರಾಗಿದೆ. ಆದಷ್ಟು ನೀವು ಅಕ್ಕಿ ಜಾಸ್ತಿ ನೆನೆಸ್ಕೊಳ್ಳೋಕೆ ಹೋಗಬೇಡಿ ಬಿರಿಯಾನಿ ಅನ್ನೋದು, ಇಲ್ಲಾಂದರೆ ಅಕ್ಕಿ ಮುರಿಯೋ ಚಾನ್ಸಸ್ ಇರುತ್ತೆ. ಜಾಸ್ತಿ ನೆಂದುಬಿಟ್ರೆ ಈ ಥರ ಉದುದ್ರಾಗಿರೋರು ನೋಡ್ಕೊಳ್ಳಿ, ಇಲ್ಲಾಂದರೆ ಆಗ್ತಾನೆ ತೊಳೆದು ಹಾಕ್ಕೊಂಡು ಸಹ ಮಾಡ್ಕೊಬೋದು ಇಲ್ಲಿ. ನೋಡಿ ಹೀಗೆಲ್ಲ ಹಾಕಿ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲಾಂದರೆ ನೀವು ಸ್ವಲ್ಪ ಹಾಕುವಾಗೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರಿ. ನಾನು ಇಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ನಿಂಬೆಹಣ್ಣನ್ನ ಈ ಥರ ಹಿಂಡಿ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ರೈಸ್ ಅನ್ನೋದು ಉದುದ್ರಾಗಿ ಬರುತ್ತೆ ಇಲ್ಲಿ. ನೋಡಿ ಇಲ್ಲಿ ಒಂದು ಫುಲ್ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಅಂತ ಹೇಳಿದೆ ಸಾರಿ. ಫುಲ್ ನಿಂಬೆಹಣ್ಣು ಸಹ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಯಾವ ರೀತಿ ಕಲರ್ ನ್ಯಾಚುರಲ್ ಆಗಿದೆ, ಗ್ರೀನ್ ಕಲರ್ ಇದೆ ಇದು. ಈಗ ಒಂದು ಕುದಿ ಬರ್ತಾ ಇರುವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕುಕ್ಕರಲ್ಲಾದರೆ ಬೇಗನೂ ಆಗುತ್ತೆ ಅಂತಂದು ನಾನು ಈ ರೀತಿ ಮಾಡ್ಕೊತಿದ್ದೀನಿ. ಪಾತ್ರೆಯಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಕುಕ್ಕರಾದರೆ ಬೇಗ ಫುಲ್ ಪ್ರೆಷರೆಲ್ಲ ಹಿಡಿದ್ಬಿಡುತ್ತಲ್ವ, ರೈಸ್ ಚೆನ್ನಾಗಿರುತ್ತೆ ಉದ್ದುದ್ರಾಗಿ ಅಂತಂದು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡ್ತೀನಿ ಅಂದರೆ ಈಗ ನಾನಿಲ್ಲಿ ಒಂದು ತವಾ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಡೈರೆಕ್ಟ್ ಫ್ಲೇಮ್ ಇರೋದ್ರಿಂದ ನಾವು ರೈಸ್ ಒಂದೊಂದು ಸತಿ ಮಿಕ್ಸ್ ಮಾಡೋಕ್ಕಾಗೋದಿಲ್ವಲ್ಲ, ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನಿಲ್ಲಿ ಈ ಥರ ತವಾ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ, ಹಾಗಾದರೆ ಚೆನ್ನಾಗಿರುತ್ತೆ ಅಂತಂದು. ಈಗ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಪ್ರೆಷರ್ ಇದೆಯಲ್ಲ ನೋಡಿಕೊಂಡು ಈ ಥರ ಇಟ್ಕೊಳ್ತಾ ಇದ್ದೀನಿ. ನೋಡಿ ಒಂದು ವಿಸಿಲ್ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನಲ್ಲಿ. ಜಾಸ್ತಿ ಹೊತ್ತು ಸಹ ಬಿಡ್ತಾ ಇಲ್ಲ, ಇನ್ನೂ ಏರ್ ಪ್ರೆಷರ್ ಇದೆ, ನಾನು ನೋಡ್ತಾ ಇರ್ಬೋದು. ಈಗಲೇ ವಿಸಿಲ್ ಪ್ರೆಷರೆಲ್ಲ ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪನೂ ಪ್ರೆಷರ್ ಭಾಳ ಹೊತ್ತು ಬಿಡಬಾರ್ದು, ಅನ್ನ ಅನ್ನೋದು ಜಾಸ್ತಿ ಇದಾಗಿಬಿಡುತ್ತೆ ನಮಗೆ. ಇನ್ನು ವಿಸಿಲ್ ಬಂತಂದ ತಕ್ಷಣವೇ ಏರ್ ಪ್ರೆಷರ್ ತೆಗೆದುಬಿಡಿ ಆದಷ್ಟು ಫುಲ್ಲು. ನೋಡಿ ಯಾವ ರೀತಿ ಆಗಿದೆ, ಪೀಸೆಲ್ಲ ಮೇಲೆ ಬಂದುಬಿಟ್ಟು ಎಷ್ಟು ಚೆನ್ನಾಗಾಗಿದೆ ರೈಸ್ ಅನ್ನೋದು. ನಿಮಗೆ ಯಾರಿಗೆಲ್ಲ ಚಿಕನ್ ಬಿರಿಯಾನಿ ಇಷ್ಟ ಆಗುತ್ತೋ ಅಂಥವರೆಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗಲೇ ಒಂದು ದಪ್ಪನ ಪಾತ್ರೆಗೆ ಅಥವಾ ಇದಕ್ಕೆ ತಕ್ಕೊಂಬಿಡಿ, ಇಲ್ಲಾಂದರೆ ಅದರಲ್ಲೇ ಇದ್ಬಿಟ್ರೆ ರೈಸ್ ಅನ್ನೋದು ಚೆನ್ನಾಗಿರೋದಿಲ್ಲ. ಆದಷ್ಟು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಪೀಸ್ಗೆಲ್ಲ ಒಂದೋ ರೀತಿ ಎಲ್ಲ. ನಾನು ಕುಕ್ಕರಲ್ಲಿ ಆಗೋದಿಲ್ಲ ಅಂತಂದು ದಪ್ಪನ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರೈಸ್ ಎಷ್ಟು ಉದುದ್ರಾಗಿ ಬಂದಿದೆ. ಇದು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಮತ್ತು ಇಲ್ವಾ ಚಿಕನ್ ಶೇರ್ವ ಇರುತ್ತಲ್ಲ ಅದ್ರ ಜೊತೆನೂ ಸಹ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನೀವು ಒಂದು ಸತಿ ಟ್ರೈ ಮಾಡಿ.